पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರನ್ನು ತಪ್ಪದೇ ಪ್ರತಿದಿನ ಪೂಜಿಸುವಂತಹ ಕೆಲವು ಜನರಿಗೆ ರಾಯರ ಮೇಲೆ ಕೆಲವು ಗೊಂದಲಗಳಿವೆ. ರಾಯರು ನಾವು ಪ್ರತಿದಿನ ಪೂಜಿಸ್ತೇವೆ. ರಾಯರ ಮುಂದೆ ನಾವು ಪ್ರತಿದಿನ ನಮ್ಮ ಪ್ರಾರ್ಥನೆಯನ್ನು ಇಡ್ತೀವಿ. ಪ್ರತಿದಿನ ರಾಯರಿಗೆ ನಾವು ಏನಾದರೊಂದು ಬೇಡಿಕೆಯನ್ನು ಸಲ್ಲಿಸ್ತೇವೆ. ಆದರೆ ನಮ್ಮ ಮೇಲೆ ರಾಯರ ಅನುಗ್ರಹವಾಗಿದೆಯೋ ಇಲ್ಲವೋ ಎಂಬ ನಂಬಿಕೆ ಕೆಲವು ಜನರಿಗೆ ಈ ವಿಷಯದಲ್ಲಿ ತುಂಬ ಗೊಂದಲವಿರುತ್ತದೆ. ನಾವು ಮಾಡ್ತಿರುವಂಥ ಪೂಜೆ ರಾಯರಿಗೆ ಸಲ್ಲಿತಾ ಇದೆಯೋ ಇಲ್ಲವೋ, ನಾವು ಮಾತನಾಡ್ತಿರೋದು ರಾಯರಿಗೆ ಕೇಳಿಸ್ತಾ ಇದೆಯೋ ಇಲ್ಲವೋ, ಈ ರೀತಿ ತುಂಬ ಜನರಿಗೆ ತುಂಬ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ. ರಾಯರು ನಮ್ಮಂಥ ಜನರ ಕಷ್ಟಗಳನ್ನು ಪರಿಹಾರ ಮಾಡಬೇಕಂತಾನೆ ಬೃಂದಾವನವನ್ನು ಪ್ರವೇಶ ಮಾಡಿದ್ದಾರೆ. ನಾವು ರಾಯರ ಮುಂದೆ ಇಟ್ಟಂಥ ಬೇಡಿಕೆಗಳನ್ನು, ನಾವು ರಾಯರ ಮುಂದೆ ಹೇಳಿಕೊಂಡಂಥ ಸಮಸ್ಯೆಗಳನ್ನು ರಾಯರು ನಮ್ಮ ಮನೆದೇವರ ಮುಂದೆ ಹೇಳ್ತಾರೆ. ಅವರಿಗೆ ತುಂಬ ಕಷ್ಟ ಇದೆ, ಅವರಿಗೆ ತುಂಬ ಜೀವನದಲ್ಲಿ ಅವರು ನೋವನ್ನು ಅನುಭವಿಸಿದ್ದಾರೆ, ಅವರಿಗೆ ಒಳ್ಳೆಯದನ್ನು ಮಾಡಿ, ಅವರ ಜೀವನಕ್ಕೆ ಒಂದು ಒಳ್ಳೆಯ ದಾರಿಯನ್ನು ತೋರಿ ಅಂತ ರಾಯರು ನಮ್ಮ ಮನೆಯ ದೇವರಿಗೆ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಮುಕ್ಕೋಟಿ ದೇವರಿಗೂ ರಾಯರು ಅಂದರೆ ಒಂದು ವಿಶೇಷವಾದ ಪ್ರೀತಿ ಮತ್ತು ಗೌರವ. ರಾಯರು ಹೇಳಿದಂಥ ಬೇಡಿಕೆಯನ್ನು ಮುಕ್ಕೋಟಿ ದೇವರು ಖಂಡಿತ ಪ್ರೀತಿಯಿಂದ ಕೇಳ್ತಾರೆ. ಹೀಗಾಗಿ ರಾಯರು ನಮ್ಮ ಬದಲಾಗಿ ಇನ್ನು ನಮ್ಮ ಜೀವನದಲ್ಲಿ ರಾಯರ ಪ್ರವೇಶವಾಗಿದೆಯೋ ಇಲ್ಲವೋ, ನಮ್ಮ ಮೇಲೆ ರಾಯರ ಒಂದು ಅನುಗ್ರಹವಾಗಿದೆಯೋ ಇಲ್ಲವೋ ಎಂಬುದನ್ನು ನಾವು ಸರಳವಾಗಿ ಹೇಗೆ ತಿಳಿದುಕೊಳ್ಳೋದಂತ ನೋಡೋಣ ಬನ್ನಿ. ಮೊದಲು ರಾಯರನ್ನು ನಾವು ಪೂಜೆ ಮಾಡುವಕ್ಕಿಂತ ಮೊದಲು ನಮ್ಮ ಜೀವನದಲ್ಲಿ ಇದ್ದಂತಹ ಒಂದು ರೀತಿ, ರಾಯರನ್ನು ಪೂಜೆ ಮಾಡಿದ ನಂತರ ಅಂದರೆ ರಾಯರು ನಮ್ಮ ಜೀವನದಲ್ಲಿ ಪ್ರವೇಶವಾದ ನಂತರ ನಮ್ಮ ಜೀವನದಲ್ಲಿ ಆಗ್ತಿರೋ ಬದಲಾವಣೆಗಳನ್ನು ನಾವು ಮೊದಲು ತಿಳಿದುಕೊಳ್ಬೇಕು. ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಳ್ಳೆಯ ಯೋಚನೆಗಳು ಮಾತ್ರ ಬರ್ತಾ ಇರ್ತವೆ. ನಮ್ಮ ಮನಸ್ಸಿಗೆ ಯಾವುದೋ ಒಂದು ರೀತಿಯಿಂದ ನೆಮ್ಮದಿ ಸಿಗ್ತಾ ಇರುತ್ತೆ. ನಮಗೆ ಬಂದಿರುವಂಥ ಸಮಸ್ಯೆಗಳಿಗೆ ತಕ್ಷಣವಾಗಿ ಪರಿಹಾರ ಸಿಗುವುದು. ನಾವು ನಮ್ಮ ಕುಟುಂಬದವರ ಜೊತೆ ಪ್ರೀತಿಯಿಂದ ಅತಿ ಹೆಚ್ಚಾಗಿ ಸಮಯವನ್ನು ಕಳೆಯುವುದು, ಎಲ್ಲರ ಜೊತೆ ಸಂತೋಷದಿಂದ ಪ್ರೀತಿಯಿಂದ ಸಮಾಧಾನವಾಗಿ ಮಾತಾಡುವುದು, ನಮ್ಮ ಕನಸಿನಲ್ಲಿ ಬೃಂದಾವನ ಕಾಣಿಸಿಕೊಳ್ಳುವುದು, ಅಥವಾ ನಾವು ಮಂತ್ರಾಲಯಕ್ಕೆ ಹೋದ ಹಾಗೆ ಕನಸು ಬೀಳುವುದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ರಾಯರು ನಮ್ಮ ಸ್ವಪ್ನದಲ್ಲಿ ಕಾಣಿಸಿಕೊಳ್ಳುವುದು, ತುಳಸಿ ಗಿಡ ಕಾಣಿಸುವುದು, ಅಥವಾ ಯಾರೋ ನಮಗೆ ಹಣ್ಣುಗಳು ಹೂಗಳನ್ನು ಕೊಟ್ಟಂತೆ ಕನಸು ಬೀಳುವುದು, ಇವೆಲ್ಲ ರಾಯರು ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳುವ ಸೂಚನೆಗಳಾಗಿವೆ. ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ವ್ಯತ್ಯಾಸಗಳು ಆಗಿವೆ. ನಾವು ರಾಘವೇಂದ್ರರ ಪೂಜೆಯನ್ನು ಮಾಡಲು ಶುರು ಮಾಡಿದ ನಂತರ ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಅಂದರೆ ಖಂಡಿತವಾಗಿಯೂ ರಾಯರು ನಮ್ಮ ಮೇಲೆ ಅವರ ಒಂದು ದಿವ್ಯ ದೃಷ್ಟಿಯನ್ನು ನಮ್ಮ ಮೇಲೆ ಬೀರಿದ್ದಾರೆ ಅಂತ ಅರ್ಥ. ಖಂಡಿತವಾಗಿ ನಾವು ರಾಯರ ಅನುಗ್ರಹವನ್ನು ಪಡೆದುಕೊಂಡಿದ್ದೇವೆ ಅಂತಲೇ ಅರ್ಥವಾಗುತ್ತದೆ. ರಾಯರ ಅನುಗ್ರಹವನ್ನು ಪಡೆದಂಥ ವ್ಯಕ್ತಿಗಳು ಜೀವನದಲ್ಲಿ ನೆಮ್ಮದಿಯಿಂದ ಸುಖ ಶಾಂತಿಯಿಂದ ಯಾವಾಗಲೂ ತಮ್ಮ ಜೀವನವನ್ನು ಸರಳವಾಗಿ ಸ್ವಚ್ಛಂದವಾಗಿ ನಡೆಸ್ತಾ ಇರ್ತಾರೆ. ರಾಯರನ್ನು ಪೂಜಿಸುವಂಥ ಪ್ರತಿಯೊಬ್ಬರ ಜೀವನದಲ್ಲಿ ರಾಯರು ಆದಷ್ಟು ಬೇಗ ಪ್ರವೇಶ ಮಾಡಲೆಂದು ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ.